ಚಂದದ ರೂಪ ಯಾರಿಂದಲೂ ಆಗದಂಥದ್ದು, ಎದುರಿಸಲಾಗದಂಥದ್ದು. ಮೂರು ಲೋಕಗಳಲ್ಲಿ ಈ ನನ್ನ ಚೆಲುವಿನ ಬಗ್ಗೆ ಹೆಸರಿತ್ತು. ಚಂದವು ಅದು ನನ್ನಂತೆ ಅಂತ. ನಾನು ಯಾರು ಅಂತ ಅನ್ನೋದನ್ನು ಮುಂದೆ ಹೇಳುತ್ತಾನೆ. ಧನು ಅಂತ ಒಬ್ಬ ದೇವತೆ. ಯಥಾ ಸೋಮಸ್ಯ ಶಕ್ರಸ್ಯ ಸೂರ್ಯಸ್ಯ ಯಥಾ ವಪುಃ. ಆ ಚೆಲುವು ಎಂಥದ್ದು ಅಂದರೆ ಚಂದಿರನ ಹಾಗೆ ತಂಪು, ಶಕ್ರನ ಹಾಗೆ ದುಃಖ ಕಳೆಯುವಂಥದ್ದು, ಸೂರ್ಯನಂತೆ ಪ್ರಕಾಶ ಬೀರುವಂಥದ್ದು. ಸೋಹಂ ರೂಪಮಿದಂ ಕೃತ್ವಾ ಲೋಕವಿತ್ರಾಸನಂ ಮಹತ್ ಋಷೀನ್ ವನಗತಾನ್ನಾಮ ತ್ರಾಸಯಾಮಿ ತತಸ್ತತಃ. ಈ ಚೆಲುವಿನ ರೂಪವನ್ನು ನಾನು ಹೊಂದಿದ್ರೂ ಕೂಡ ನಾನು ಈಗ ಹೊತ್ತಿರುವ ಇಂಥ ವಿಚಿತ್ರವಾದ ರೂಪಗಳನ್ನೆಲ್ಲ ಹಾಕಿಕೊಂಡು ಲೋಕವಿತ್ರಾಸನಂ, ಹೆದರಿಸುವ, ಇದು ಅಂತಲ್ಲ ಇದೊಂದು ಅಂತಲ್ಲ, ಈ ಥರದ ಭಯಾನಕವಾದ ರೂಪಗಳನ್ನೆಲ್ಲ ತೊಟ್ಟು ಋಷಿಗಳನ್ನು ಕಾಡಿನಲ್ಲಿ ಓಡಾಡ್ತಾ ಇರುವಾಗ ಇದ್ದಕ್ಕಿದ್ದಂತೆ ಎದುರಾಗಿ ಅವರನ್ನು ಹೆದರಿಸಿ ತ್ರಾಸಯಾಮಿ, ತುಂಬ ನೋಯಿಸ್ತಾ ಇದ್ದೆ, ಅಟ್ಟಿಸಿಕೊಂಡು ಹೋಗಿ ಅವರನ್ನು ಬೇಸ್ತು ಬೀಳಿಸ್ತಾ ಇದ್ದೆ. ತತಸ್ಥೂಲ ಶಿರಾನಾಮ ಮಹರ್ಷಿ ಕೋಪಿತೋ ಮಯ ಸಂಚಿನ್ವನ್ ವಿವಿಧಂ ವನ್ಯಂ ರೂಪೇಣಾನೇನ ಧರ್ಷಿತ. ವನ್ಯ ಪದಾರ್ಥವನ್ನು, ಕಾಡಿನಲ್ಲಿ ಸಿಗುವ ಗೆಡ್ಡೆ ಗೆಣಸು ಹಣ್ಣು ಹಂಪಲುಗಳನ್ನು ಹುಡುಕುತ್ತಾ ಆಯ್ದುಕೊಳ್ಳುತ್ತಾ ಸಾಗುತ್ತಾ ಇರುವಂತಹ ಸ್ಥೂಲ ಶಿರಸ್ ಅನ್ನುವ ಒಬ್ಬ ಋಷಿ ನನಗೆ ಎದುರಾದ. ನಾನು ನನ್ನ ಈ ವಿಚಿತ್ರವಾದ ರೂಪದಿಂದ ಅವನನ್ನು ಹೆದರಿಸಿದೆ. ತೇನಾಹ ಮುಕ್ತ ಪ್ರೈಕ್ಷೈವಂ ಘೋರಶಾಪಾಭಿಘಾತಿ ಘಾಯಿನ ಏತದೇವ ನೃಶಂಸಂತೆ ರೂಪಮಸ್ತು ವಿಗರ್ಹಿತಂ. ಅವನಿಂದ ನಾನು ಹೀಗೆ ಶಪ್ತನಾದೆ. ನನ್ನ ಘೋರವಾದ ರೂಪವನ್ನು ನೋಡಿ ಘೋರವಾದ ಶಾಪವನ್ನೇ ಕೊಟ್ಟ. ಇದೇ ರೀತಿಯಾದ ಭಯಾನಕವಾದ ರೂಪ ನಿನಗೆ ಸಹಜವಾಗಿ, ಅಂದರೆ ಎಲ್ಲರಿಂದಲೂ ತಿರಸ್ಕೃತವಾದ ಬೈಗಳಕ್ಕೆ ಒಳಗಾಗುವ ಈ ರೂಪ ನಿನಗೆ ಹಾಗೆ ಉಳಿದು ಬಿಡಲಿ. ಈಗ ನೀನೇನೋ ಮಾಯೆಯ ಬಲದಿಂದ ಕಾಮರೂಪನಾಗಿದ್ದೇನೆ, ಕಾಮಬಲವಾಗಿದ್ದೇನೆ ಅಂತ ತಾನೇ ನಿನಗೆ ಈ ಹಮ್ಮು. ಆ ಕಾಮರೂಪವೇ ನಿನಗೆ ಶಾಶ್ವತವಾಗಲಿ, ನೀನು ಬಯಸಿ ಪಡೆದ ಈ ರೂಪವೇ ನಿನಗೆ ಸದಾ ಇರಲಿ ಅಂತ ನನ್ನನ್ನು ಶಪಿಸಿದ. ಸಮಯ ಯಾಚಿತ ಕ್ರುದ್ಧ ಶಾಪಸ್ಯಾಂತೋ ಭವೇದಿತಿ ಅಭಿಶಾಪಕೃತಸ್ಯೇದಂ ತೇನೇದಂ ಭಾಷಿತಂ ವಚ. ಆಮೇಲೆ ನನ್ನ ತಪ್ಪು ಎಚ್ಚರ ಆಯಿತು. ಋಷಿಗೆ ಕಾಲಿಗೆ ಬಿದ್ದೆ, ತಪ್ಪಾಯಿತು ಅಂತ ಕೇಳಿಕೊಂಡೆ, ಮನ್ನಿಸಿ ಬಿಡು ಅಂತ ಬೇಡಿದೆ.